ಡೈನಿಂಗ್ ಟೇಬಲ್ ಮೇಕ್ ಓವರ್ ಮತ್ತು ಮೀಶೋ ಶಾಪಿಂಗು. ದಿನಗಳಲ್ಲಿ ಬಂದಿರೋ ಅಂಥ ಐಟಮ್ಸು. ಹಲೋ, ನಮಸ್ತೆ, ಹೆಂಗಿದ್ದೀರಾ ಎಲ್ಲರೂ? ನಾನಿವತ್ತು ವ್ಲಾಗ್ನ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೆ, ಸೊ ಅದನ್ನೇ ನಿಮಗೆ ತೋರಿಸೋಣ ಅಂತ ಹೇಳಿ. ಸುಶಾಂತ್ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರ್ಕೊಡಪ್ಪ ಅಂತಂದರೆ ಹೆಲ್ಪ್ ಮಾಡ್ತಿದ್ದ. ನಾನು ಒಂದು ಸ್ವಲ್ಪ ಅವ್ರಿಗೆ ಶಾವಿಗೆ ಪಾಯಸ ಅಂದರೆ ಇಷ್ಟ ಅಂತೇಳಿ ಮನೆಯಲ್ಲೇ ಇದ್ರಲ್ವ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರಿಗೆ ಲೀವ್ ಇತ್ತು. ಇದು ಪೀಲರ್ ತೊಗೊಂಡೆ. ಇದು ಆ್ಯಕ್ಚುಲಿ ಪೀಲರೂ ಹೌದು, ನೂಡಲ್ ಥರನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನೇ ನಾನು ರೀಸೆಂಟಾಗಿ ತೊಗೊಂಡಿದ್ದು, ಸೊ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ರಿಸಲ್ಟ್ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಅನ್ನ, ಬೇಳೆ ಸಾರು ಮತ್ತು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟೆ, ಮತ್ತು ಒಂದು ಸ್ವಲ್ಪ ಪಾಯಸ ಅವ್ರಿಗೆಲ್ಲ ತಿನ್ನೋದಕ್ಕೆ. ನಾನು ತಿನ್ನೋದು ಬೇಡ ಅಂತ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ನನಗೊಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಅದು ಮಾಡ್ಕೊಂಡಿದ್ದು. ಅವ್ರಿಗೊಂದು ಸಪ್ರೇಟ್ ತಾಲಿ ಮತ್ತು ನನಗೊಂದು ಸಪ್ರೇಟ್ ತಾಲಿ. ಈ ನಡುವೆ ಎಲ್ಲ ಹಾಗೆ ಆಗ್ತಾಯಿದೆ. ಆದಷ್ಟು ನೋಡ್ತಾ ಇದ್ದರೆ ಕ್ರೇವಿಂಗ್ಸ್ ಆಗುತ್ತೆ ತಿನ್ನಬೇಕು ಅಂತ, ಬಟ್ ಅದನ್ನು ಅವಾಯ್ಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಊಟ ಮಾಡಿಕೊಂಡು ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡೋ ಅಷ್ಟೊತ್ತಿಗೆ ಮತ್ತು ನಮ್ಮ ಮನೆಯವರು ಬಂದರು. ಬರ್ತಾ ಇದ್ದಂಗೆ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಬಂದರು. ಕ್ರೀಮ್ ಬನ್ನಂತೆ, ಒಂದು ಸ್ವಲ್ಪ ಮಕ್ಕಳಿಗೆ ಮಿಕ್ಸರು ಮತ್ತು ಒಂದಷ್ಟು ತಿಂಡಿ ಎಲ್ಲನೂ. ಅದನ್ನು ನೋಡಿ ಒಂದು ಸ್ವಲ್ಪ ಮಕ್ಕಳಿಗೆ ಖುಷಿನೇ ಆಗೋಯಿತು. ಕೇಕು ಅದೆಲ್ಲ ತಂದಿದ್ದರು. ನೆಕ್ಸ್ಟ್ ಡೇನೂ ಲೀವ್ ಇತ್ತು, ಏನೋ ಹಬ್ಬ ಇತ್ತು, ಓಣಂ ಹಬ್ಬ ಇತ್ತಲ್ವ, ಅದಕ್ಕೆ ಸರಿ ಮಕ್ಕಳನ್ನೆಲ್ಲನೂ ಬ್ರೇಕ್ಫಾಸ್ಟು ಎಲ್ಲ ತಿಂಡಿ ಆದಮೇಲೆ ನಾನು ಗ್ರೀಷ್ಮ ಇಬ್ಬರೂ ಈವ್ನಿಂಗು ಇದಕ್ಕಂತ ಶಾಪಿಂಗ್ಗೆ ಅಂತ ಹೋದ್ವಿ. ಇಲ್ಲಿ ಹೊಸ್ದಾಗಿ ಹಸಿರಿ ತೋಟ ಅನ್ನೋ ಒಂದು ತರಕಾರಿ ಅಂಗಡಿ ಓಪನ್ ಆಗಿದೆ. ಎಲ್ಲ ಕಡೆ ಇದೆ ಬ್ಯಾಂಗ್ಳೂರಲ್ಲಿ, ಇಲ್ಲಿ ಲೇಔಟಲ್ಲಿ ಹೊಸ್ದಾಗಿ ಓಪನ್ ಆಗಿತ್ತು. ಸ್ವಲ್ಪ ಪ್ರೈಸಸ್ಸೂ ತುಂಬ ರೀಸನಬಲ್ ಆಗಿತ್ತು. ಸರಿ ನಾವಿಬ್ಬರೂ ಹೋಗೋಂಥಷ್ಟು ತರಕಾರಿ ತೊಗೊಂಬರೋಣ ಅಂತ ಹೋದ್ವಿ. ತುಂಬ ಫ್ರೆಶ್ ಆಗಿತ್ತು. ಸೊ ನಾನೆಲ್ಲನೂ ಒಂದು ಸ್ವಲ್ಪ ತೊಗೊಳ್ತಾ ಇದ್ದೆ. ಫ್ರೂಟ್ಸು, ಹೀರೆಕಾಯಿ ಮತ್ತು ಹೀರೆಕಾಯಿ ಇದ್ದಿಲ್ಲ, ಗೋಬಿ, ಒಂದಷ್ಟು ಫ್ರೂಟ್ಸು ಮತ್ತು ಎಲ್ಲನೂ ಬೀನ್ಸು, ಟೊಮೆಟೊ ಅದೆಲ್ಲನೂ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಎಲ್ಲನೂ. ಸೊ ಅದನ್ನೆಲ್ಲ ತಗೊಂಡು ನಾವಿಬ್ಬರೂ ಶಾಪಿಂಗ್ ಮಾಡಿಕೊಂಡು ಸುಶಾಂತ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಗ್ರೀಷ್ಮ ಮೊಮ್ಮೋಸ್ ಬೇಕು ಅಂತಂದರು. ಮತ್ತು ಇವಳಿಗೆ ತಗೊಂಡು ನಾನು ಅವನಿಗೆ ತಗೊಳ್ದಿರ ಬಂದರೆ ಅದೊಂದು ದೊಡ್ಡ ವಾರೇ ನಡೆದೋಗುತ್ತೆ ಮನೆಯಲ್ಲಿ. ಸರಿ ಅವನಿಗೂ ತಗೊಂಡು ಇಬ್ರಿಗೂ ಗ್ರೀಷ್ಮ ಅಲ್ಲೇ ತಿಂದಳು. ಸರಿ ನಾನು ಸುಶಾಂತ್ಗೆ ಪಾರ್ಸಲ್ ಮಾಡಿಕೊಂಡು ಮೊಮ್ಮೋಸು ಮತ್ತು ಗೋಬಿನ ಪಾರ್ಸಲ್ ಮಾಡಿಕೊಂಡು ಮನೆಗೆ ತೊಗೊಂಬಂದು. ಸುಶಾಂತ್ಗೆ ಟ್ಯೂಷನ್ ಇತ್ತು, ಗ್ರೀಷ್ಮಗೆ ಟ್ಯೂಷನ್ ಲೀವ್ ಇತ್ತು ಅವತ್ತು. ಸೊ ಸುಶಾಂತ್ಗೆ ಮಾತ್ರ ತಗೊಂಡು ಬಂದೆ ನಾನು. ವೆಜಿಟೇಬಲ್ ಎಲ್ಲ ಶಾಪಿಂಗ್ ಆದಮೇಲೆ ಸ್ಟೇಷ್ನರಿ ನೋಡಿದ್ಲು ಗ್ರೀಷ್ಮ. ಸ್ಟೇಷ್ನರಿ ನೋಡಿದ್ದಾಳೆ ಅಂತಂದರೆ ಮತ್ತು ಅದು ಬೇಕೇ ಬೇಕಲ್ವ, ಅದರಲ್ಲಿ ಏನಾದರೂ ಪರ್ಚೇಸ್ ಮಾಡ್ಕೊಳ್ಳೇಬೇಕು. ಹೊಸದಾಗಿ ಪೆನ್ಸೆಲ್ಲ ಟ್ರೈ ಮಾಡಿಕೊಂಡು ಒಂದಷ್ಟು ಪೆನ್ನು ಮತ್ತು ಗ್ಲೂ ಅದೆಲ್ಲನೂ ತಗೊಂಡು ಮತ್ತು ಪೆನ್ಸಿಲ್ಲು ಅದೆಲ್ಲ ತಗೊಂಡು ಬಂದ್ವಿ ನಾವು. ಇಲ್ಲಿಂದನೇ ಗೊತ್ತಾಗುತ್ತೆ, ಅದು ಹಿಂದ್ಗಡೆ ಎಷ್ಟಾಯ್ತು? ಅದಕ್ಕೆ ಇಷ್ಟಕ್ಕೂ 149 ರುಪೀಸ್, ಸಾರಿ 159 ರುಪೀಸ್ ಆಯಿತು ಇದಿಷ್ಟೂ. ಮತ್ತು ನಾನು ಬರ್ತಾ ಇದು ಸ್ಫಟಿಕ ಅಂತಾರಲ್ವ, ಆಲಮ್, ಇದನ್ನು ತಗೊಂಬಂದೆ. ಅಂದರೆ ಮುಖಕ್ಕೂ ಆಗುತ್ತೆ, ಮನೆ ಕ್ಲೀನಿಂಗ್ಗೆ ಮತ್ತು ಟೂತ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಪೇಸ್ಟೆಲ್ಲ ಯೂಸ್ ಮಾಡಲ್ಲ, ಪುಡಿ ಅದೆಲ್ಲನೂ ಮನೆಯಲ್ಲೇ ಮಾಡ್ಕೋತೀನಿ. ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ. ಮತ್ತು ಇದಿಷ್ಟು ಇವತ್ತಿನ ಶಾಪಿಂಗ್. 500 ರುಪೀಸ್ ಡಮಾರ್. ಇದೊಂದು ಪ್ಯಾಕೆಟ್ ಬಂದು ಸುಶಾಂತ್ಗೆ ಮೊಮ್ಮೋಸು ಮತ್ತು ಒಂದು ಗೋಬಿ. ಅವ್ನು ಬಂದ ಮೇಲೆ ಓಪನ್ ಮಾಡಿ ತಿಂತಾನೆ, ಯಾಕಂದರೆ ಮನೆಯಲ್ಲೇ ಇದ್ದರು ಇವತ್ತು. ಸೊ
ಮೀಶೋಯಿಂದ ಒಂದಷ್ಟು ಐಟಮ್ಸ್ ತರಿಸಿದ್ದೆ, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಏನೇನೆಲ್ಲ ಬಂದಿದೆ ಅನ್ನೋದು ನೋಡೋಣ. ಗ್ರೀಷ್ಮ ಬರ್ತಾಳೆ, ಅವಳಿಗೆ ತುಂಬ ಎಕ್ಸೈಟ್ಮೆಂಟು ಅನ್ಬಾಕ್ಸಿಂಗ್ ಅಂದರೆ ಅವಳ ಕೈಲೇ ಮಾಡಿಸೋಣ ಅಂತ. ಓಪನ್ ಮಾಡು, ಓಪನ್ ತೆಗಿ. ಈ ಟೇಬಲ್ ಮೇಲೆ ಅಂತ ಏನಾದರೂ ಚೆಲ್ಲಿದ್ರೆ ಎಲ್ಲ ಮಾರ್ಕ್ ಆಗಿಬಿಡುತ್ತೆ ಅಂತ ಈ ಕವರ್ ತೊಗೊಂಡಿದ್ದೀನಿ ಇದಕ್ಕೆ ಹಾಕೋದಕ್ಕೆ. ವಾಟ್ ಈಸ್ ದಟ್? This is the decoration plant. ಹಾಂ, ತೆಗಿ. ಕೀಪ್ ಇಟ್ ಕ್ಲೋಸರ್. ಓ, ಸೋ ಮೆನಿ ಪ್ಲ್ಯಾಂಟ್ಸ್ ಅಲ್ಲ. ಎಷ್ಟೊಂದು ಗಿಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ 4, 8, 9 ಪ್ಲ್ಯಾಂಟ್ಸ್ ಕೊಟ್ಟಿದ್ದಾರೆ ಟೋಟಲಾಗಿ. ಎಲ್ಲಾದರೂ ಡೆಕೋರೇಟ್ ಮಾಡ್ಕೊಳಕ್ಕಾಗುತ್ತೆ ಅಂತ. ಲೈಟ್ ವೆಯ್ಟ್ ಇದೆ, ಬಟ್ ಓಕೆ, ಕ್ಯೂಟಾಗಿದೆ ಅಲ್ವಾ, ತೊಳ್ಕೊಳಕ್ಕೂ ಈಸಿ ಆಗುತ್ತೆ ಅಲ್ವಾ. ಬಟ್ ಇನ್ಸೈಡ್ ಏನೂ ಇಲ್ಲ. ವಿ ಕ್ಯಾನ್ ಸ್ಟೋರ್ ಸಮಥಿಂಗ್, ಅಂದರೆ ಸ್ಟೋನ್ಸ್ ಏನಾದರೂ ಹಾಕ್ಕೋಬೋದು. ಹಾಂ, ಇದು ಬಟ್ಟೆ ತಗ್ಲಾಕೋದಕ್ಕೆ ಅಂತ ಇದ್ವಿ. ಸೊ ಇದು ಬಂದು 12 ಪೀಸಸ್ ಬಂದಿದೆ, 12 ಪೀಸಸ್ಸು. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಹ್ಯಾಂಗರ್. ಓಕೆ. ಓ, ಇಡ್ಲಿ ಸ್ಟ್ಯಾಂಡ್. ಗ್ರೀಷ್ಮಾಗೆ ಪುಟಾಣಿ ಇಡ್ಲಿ ಇಷ್ಟ ಅಂತೇಳಿ ಇದನ್ನು ತರಿಸ್ಕೊಂಡಿರೋದು. ಇಡ್ಲಿಗೆ ಅಂತಲೇ ಅಲ್ಲ, ಬೇರೆ ಏನಾದ್ರೂ ಕಂದುಂಟ್ಲು ಆ ಥರನೂ ಮಾಡ್ಕೋಬೋದು ಚಿಕ್ಕದಾಗಿ. My idli patli. ಓಕೆ. I will make idli with this. ಓಕೆ, ಓಪನ್ ದಟ್ ಒನ್. ಅಂದರೆ ಡೆಕೋರೇಷನ್ಗೆ ಅಂತ. ಬಟ್ ಇದೇನು ನನಗೆ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಸುಮ್ಮನೆ ಶೋಗೆ ಅಂತ ಇಟ್ಕೋಬೋದು ಅಷ್ಟೇ. ಫ್ರಂಟಲ್ಲಿ ಹಾಕ್ಬೇಕು ಈ ಥರ. ಹಿಂಗೆ ಫ್ರಂಟಲ್ಲಿ ಹಾಕ್ಬಿಟ್ಟು ಗೋಡೆಗೆಲ್ಲಾದರೂ ಹಾಕಿದ್ದಾದಮೇಲೆ ಹಾಂ, ಈ ಥರ ಏನಾದರೂ ಒಂದು ಪ್ಲ್ಯಾಂಟ್ ಇಡ್ಬೋದು. ಚೆನ್ನಾಗಿರುತ್ತೆ, ಕ್ಯೂಟಾಗಿ. ಓಕೆ, ಇದಿಷ್ಟು ಮೀಶೋಯಿಂದ ಈ ದಿನಗಳಲ್ಲಿ ಬಂದಿರೋ ಅಂಥ ಐಟಮ್ಸು. ಮೀಶೋ ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಬಂದಮೇಲೆ ತುಂಬಾ ಇದಾಗ್ಬಿಟ್ಟಿದೆ ಅಲ್ಲ ಗ್ರೀಷ್ಮ. ಇನ್ನೂ ಒಂದಷ್ಟು ಪರ್ಚೇಸಿಂಗ್ ಇದೆ. ಅಲಾರಾಮ್ ತಗೋಬೇಕು. ಸೊ ಅದನ್ನು ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿ ತಗೊಳ್ಳಿವ್ರಂತೆ. ಓಕೆನಾ? ತಗೊಂಡ್ಮೇಲೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೋಳೋದು? 7 o'clockಗೆ, 7:30ಗೆ. ಅಲಾರಾಮ್ ಎಬ್ಬರಿಸುತ್ತೆ. ನೀನು ಎದ್ದೋಳೋದು ಎಷ್ಟೊತ್ತಿಗೆ? ಗ್ರೀಷ್ಮ ಆದರೂ ಬೇಗ ಎದ್ದೊಳ್ತಾಳೆ. ಸುಶಾಂತೆ ಅವ್ನಿಗಿಷ್ಟ ಇದ್ದರೆ ಎದ್ದೊಳ್ತಾನೆ, ಇಲ್ಲ ಅಂದರೆ ಇಲ್ಲ ಅಲ್ವಾ? ಶಾಪಿಂಗ್ ಎಲ್ಲ ಮಾಡಿಕೊಂಡು ಈ ಅನ್ಬಾಕ್ಸಿಂಗ್ ಮಾಡೋ ಅಷ್ಟೊತ್ತಿಗೆ ಸುಶಾಂತನು ಟ್ಯೂಷನಿಂದ ಬಂದ. ಆ್ಯಕ್ಚುಲಿ ಈ ನಡುವೆ ಎಲ್ಲ ದಿನಾಗಲೂ ನಾನೇ ಕರ್ಕೊಂಬರ್ತಾ ಇದ್ದಿದ್ದು. ನಾನು ಇವತ್ತು ಡ್ರಾಪ್ ಮಾಡಿ ಬಂದೆ, ನಾನೇ ನಡ್ಕೊಂಬರ್ತೀನಿ ಅಂದ್ಕೊಂಡು ಬಂದಿದ್ದ ತಕ್ಷಣ ಇದೆಲ್ಲ ನೋಡಿ, ಏನೇನೋ ತೊಗೊಂಬಿಟ್ಟಿದ್ದೀರಾ, ನನಗೇನು ತಂದಿಲ್ವಾ ಅಂಥೇಳಿ ಕ್ವಶನಿಂಗ್ ಸ್ಟಾರ್ಟ್ ಆಯಿತು. ಸರಿ, ಅದಾದಮೇಲೆ ಸರಿ ಇಲ್ಲ, ನಿನಗೂ ಮಮ್ಮೂಸು ಮತ್ತು ಇದು ಗೋಬಿ ತಂದಿದ್ದೀನಿ ಅಂತಂದಮೇಲೆ ಅದು ತಿಂದಾದಮೇಲೆ ಇದು ನಾನೇ ಪ್ಲೇಸ್ಮೆಂಟ್ ಮಾಡ್ತೀನಿ ಎಲ್ಲೆಲ್ಲಿ ಬೇಕು ಅಂತೇಳ್ಬಿಟ್ಟು ಅವನು ಅದನ್ನು ಪ್ಲೇಸ್ಮೆಂಟ್ ಮಾಡ್ತಾ ಇದ್ದ. ಮತ್ತು ಒಂದಷ್ಟು ಅಲ್ಲಿ ಇಲ್ಲಿ ಟ್ರೈ ಮಾಡಿದ್ದಾಯಿತು, ಬಟ್ ಎಲ್ಲನೂ ಫೇಲ್ಯೂರ್ ಆಯಿತು. ಹೇಗೆ ಅಂತಂದರೆ ಅದಕ್ಕೆ ಹಾಣಿಗಳು ಹೊಡೆಯೋಂಗಿಲ್ಲ. ರೆಂಟೆಡ್ ಹೌಸಲ್ಲಿ ಇದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ, ಹಾಣಿ ಎಲ್ಲ ಹೊಡೆಯೋದಕ್ಕಾಗೋದಿಲ್ಲ. ಸರಿ, ಇದು ಬೆಳಗ್ಗೆ ಎಲ್ಲನೂ ನಾನು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ, ಹೆಂಗೆ ಬ್ಲ್ಯಾಂಕೆಟ್ ಎಲ್ಲ ಬಿಸಾಕಿ ಹೋಗಿದ್ದಾನೆ ನೋಡು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೆ ಅವನಿಗೂ. ಸರಿ, ಗ್ರೀಷ್ಮದ್ರಲ್ಲೇ ಫುಲ್ಲು ಅವಳು ಏನಾದರೂ ಒಂದು ಹಿಡ್ಕೊಂಡಿದ್ದಾಳೆ ಅಂದರೆ ಅದನ್ನು ಫುಲ್ಫಿಲ್ ಆಗೋವರೆಗೂ ಬಿಡೋದಿಲ್ಲ. ಅಲ್ಲಿ ಟ್ರೈ ಮಾಡ್ತಾ ಇದ್ಲು, ಬಟ್ ಕೆಲವೊಂದಷ್ಟು ಪ್ಲೇಸಸಲ್ಲಿ ಸೆಟ್ ಆಯಿತು. ಬಟ್ ಎನಿವೇ ಎಂಡ್ ಆಫ್ ದಿ ಡೇ ಒಂದು ಮಟ್ಟಿಗೆ ಬಂತು ಅಂತೇಳಿ ನಾನು ಇಲ್ಲಿ ಟೇಬಲ್ ಕವರ್ ಹಾಕೋಣ ಅಂತೇಳ್ಬಿಟ್ಟು ಟೇಬಲ್ ಕವರ್ ಹಾಕಿದೆ. ಬಿಫೋರ್ ಏನದು ಟೇಬಲ್ ಇದಾಗಿದೆ, ಬಟ್ ಹುಡ್ದಲ್ವಾ, ನೀರು ಬೀಳ್ತಾ ಇದ್ದರೆ ಹಾಳಾಗಲ್ಲ. ಬಟ್ ಅಂದ್ರೂ ಯಾಕೆ ಅಂತೇಳ್ಬಿಟ್ಟು ನಾನು ಈ ಕವರ್ನ ತರಿಸಿ ಪ್ರತಿ ಸರಿ ಹಾಕ್ತಾಯಿದ್ದೆ. ಬಟ್ ಈ ಸರಿ ಈ ಮನೆಗೆ ಬಂದಾಗಿಂದ ಯಾವುದೇ ಒಂದು ಕವರ್ ಹಾಕಿದ್ದಿಲ್ಲ.
ಅದೊಂದು ಹಳೇದಿತ್ತು, ಅದು ಬೇಗ ಹರಿದೋಯ್ತು. ಸೊ ಅದನ್ನು ತೆಗೆದ ಮೇಲೆ ಮತ್ತೆ ತಗೊಂಡೇ ಇದ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಅಷ್ಟು ಕ್ವಾಲಿಟಿ ಏನಿಲ್ಲ, ಬಟ್ ಓಕೆ, ಬಟ್ ಮ್ಯಾನೇಜಬಲ್ಲು. ಮಕ್ಕಳು ಇವಾಗ ಒಂದು ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಇದಾಗುತ್ತೆ ಅಂತೇಳ್ಬಿಟ್ಟು. ಇದು ನನ್ನ ಡೈನಿಂಗ್ ಟೇಬಲ್ ಮೇಕ್ ಓವರು ಹಿಂಗೆ ಕಾಣ್ತಾ ಇದೆ ಆಫ್ಟರ್ ಬಿಫೋರು. ಅದೊಂದು ಕ್ಯಾಂಡಲ್ ಸ್ಟ್ಯಾಂಡು, ಮತ್ತು ಇದು ಡೆಕೋರೇಷನ್ಗೆ ಅಂತ ತಗೊಂಡಿರೋದು. ಅದ್ರ ಮೇಲೆ ಒಂದಷ್ಟು ಇದು ಪ್ಲ್ಯಾಂಟ್ಸ್ನ ಇಟ್ಟೆ. ಮತ್ತು ಇದು ಹ್ಯಾಂಗರ್ಸ್, ಒಂದು ಸ್ವಲ್ಪ ಸೀರೆಗಳು ಮತ್ತು ಶರ್ಟ್ಗಳು ಅದೆಲ್ಲನೂ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ. ಇದಿಷ್ಟು ಇವತ್ತಿನ ವ್ಲಾಗು. ಐ ಹೋಪ್ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.